ನಮಸ್ತೆ. ನನ್ನ ಹೆಸರು ಡಾಕ್ಟರ್ ನಾಗೇಶ್ ಅಂತ, ಸಂಚಾರಿ ಮತ್ತು ವಿಸ್ತರಣಾಧಿಕಾರಿಗಳು, ಪಶು ಆಸ್ಪತ್ರೆ ಶಿರಾ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ದಿನಾಂಕ 21/4/2026 ಮಂಗಳವಾರ ದೊಡ್ಡಗ್ರಹಾರ ಗ್ರಾಮದಲ್ಲಿ ಒಂದು ಪಶು ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ತುಮಕೂರು ಹಾಗೂ ಪಶು ಆಸ್ಪತ್ರೆ ಶಿರಾ ಮತ್ತು ಇನ್ನರ್ ವೀಲ್ ಕ್ಲಬ್ ತುಮಕೂರು ಇವರುಗಳ ಸಹಯೋಗದೊಂದಿಗೆ ಪಶು ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸ್ತಾ ಇದ್ದೀವಿ. ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ಮಾನ್ಯ ಶಾಸಕರು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದವರಾದಂಥ ಶ್ರೀ ಬಿ ಸುರೇಶ್ ಬಾಬು ಸರ್ ಬರ್ತಾಯಿದ್ದಾರೆ. ಹಾಗೆ ನಮ್ಮ ಪಶುಪಾಲನಾ ಇಲಾಖೆ ಉಪನಿರ್ದೇಶಕರಾದಂಥ ಎಚ್.ಎಂ. ಶಿವಪ್ರಸಾದ್ರವರು ಹಾಗೂ ನಿರ್ದೇಶಕರು ತುಮಕೂರು ಹಾಲು ಒಕ್ಕೂಟ ಶಿರಾ ತಾಲೂಕುವರಾದಂಥ ಎಸ್.ಆರ್. ಗೌಡ ಸರ್ ಅವರವರು ಬರ್ತಾಯಿದ್ದಾರೆ. ಹಾಗೆ ಇನ್ನರ್ ವೀಲ್ ಸಂಸ್ಥೆ ಅಧ್ಯಕ್ಷರಾದಂಥ ಮಂಜುಳಾ ಲೋಕೇಶ್ ಇರ್ಬೋದು, ಉಮಾ ನಟರಾಜು, ವಸುಧಾ ಮಹೇಶು, ಪ್ರೀತಿ ಪ್ರಕಾಶು, ಹಾಗೆ ನಮ್ಮ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಡಾಕ್ಟರ್ ಸಂಪತ್ ಕುಮಾರ್ ಅವರು ಇವು ಎಲ್ಲ ಬರ್ತಾಯಿದ್ದು, ದೊಡ್ಡಗ್ರಹಾರ ಸುತ್ತಮುತ್ತ ಗ್ರಾಮಸ್ಥರುಗಳು ಇದರ ಸದುಪಯೋಗ ಪಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರ್ಕೊಳ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಶು ಆರೋಗ್ಯ ತಪಾಸಣಾ ಶಿಬಿರ ಜೊತೆಗೆ ಬರ್ಡು ರಾಸುಗಳ ಚಿಕಿತ್ಸೆ, ಬರ್ಡು ರಾಸುಗಳಂದರೆ ಈಗ ಗಬ್ಬ ಕಟ್ಟೋದಾಗಲಿ ಏನೋ ಪ್ರಾಬ್ಲಮ್ ಇದ್ದರೆ ಅಂಥ ಸಮಸ್ಯೆಗಳಿಗೆ ತಜ್ಞ ಪಶುವೈದ್ಯರಿಂದ ಚಿಕಿತ್ಸೆ ಸಹ ಉಚಿತವಾಗಿ ನೀಡಲಾಗುವುದು. ಹಾಗೂ ಮತ್ತು ದೊಡ್ಡಗ್ರಹಾರ ಸುತ್ತಮುತ್ತ ಏನು ಕುರಿ ಮೇಕೆಗಳಿದ್ದಾವೋ ಅವುಗಳೆಲ್ಲರಿಗೂ ಉಚಿತವಾಗಿ ಜಂತುನಾಶಕವನ್ನು ಔಷಧಿಯನ್ನು ಕೊಡಿಸಲಿಕ್ಕೆ ನಮ್ಮ ಸಿಬ್ಬಂದಿಗಳು ಬರ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬಳಸ್ಕೊಂಡು ಸದುಪಯೋಗ ಪಡಿಸ್ಕೋಬೇಕಂತ ಈ ಮೂಲಕ ದೊಡ್ಡಗ್ರಹಾರ ಗ್ರಾಮ ಸುತ್ತಮುತ್ತ ರೈತರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಈ ಪಶು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಇನ್ನೊಂದು ಅಂದರೆ, ಈಗ ಈ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಹಸುಗಳನ್ನು ಯಾವ ರೀತಿ ಸಾಕಬೇಕು, ಅದನ್ನು ಹಾಲಿನ ಗುಣಮಟ್ಟದ ಹಾಲನ್ನು ಹೇಗೆ ನಾವು ಪಡಿಬೇಕು, ಅತಿ ಹೆಚ್ಚಿನ ಹಾಲನ್ನು ನಾವು ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ನಮ್ಮ ಈ ಪಶು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ತಜ್ಞ ಪಶುವೈದ್ಯರಿಂದ ಹೆಚ್ಚಿನದಾಗಿ ಇನ್ನೂ ಮಾಹಿತಿಯನ್ನು ನೀಡಲಾಗುವುದು. ದಯವಿಟ್ಟು ಈ ಒಂದು ಶಿಬಿರದಲ್ಲಿ ಎಲ್ಲ ರೈತ ಬಾಂಧವರು ಭಾಗವಹಿಸಿ ಶಿಬಿರವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾರೆ. ಈ ಒಂದು ಶಿಬಿರದಲ್ಲಿ ತಜ್ಞ ಪಶುವೈದ್ಯರು ಭಾಗವಹಿಸೋದ್ರಿಂದ ರೈತರು ಏನೇ ಸಮಸ್ಯೆಗಳಿರಲಿ, ಅವರ ಹಸುಗಳಲ್ಲಿ ಏನೇ ಸಮಸ್ಯೆಗಳಿದ್ದರೂ ಬಂದು ಈ ಕಾರ್ಯಕ್ರಮದಲ್ಲಿ ಶಿಬಿರದಲ್ಲಿ ಕೇಳಿಕೊಂಡು ಇನ್ನೂ ಹೆಚ್ಚಿನದಾಗಿ ಹಾಲಿನ ಗುಣಮಟ್ಟದ ಹಾಲನ್ನು ಉತ್ಪತ್ತಿ ಮಾಡಿಬಿಟ್ಟು ಅವರ ಏನು ಹಣಕಾಸಿನ ನಿರ್ವಹಣೆಯನ್ನು ಮಾಡಬಹುದು. ಹಾಗೆ ಅದಕ್ಕೆ ಸಂಬಂಧಪಟ್ಟ ಈಗ ಹಸು ಎಷ್ಟು ಲೀಟ್ರ್ ಹಾಲು ಕೊಡ್ತಾಯಿದೆ ಅದರ ಮೇಲೆ ಎಷ್ಟು ನಾವು ಫೀಡ್ ಹಾಕಬೇಕು, ಎಷ್ಟು ನೀರು ಹಾಕಬೇಕು ಅನ್ನೋದ್ರ ಬಗ್ಗೆಯೂ ಈ ಒಂದು ಶಿಬಿರದಲ್ಲಿ ತಜ್ಞ ಪಶುವೈದ್ಯರು, ನುರಿತ ಪಶುವೈದ್ಯರು ತಮಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಪಶು ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಶುಗರ್ 400 ಇದೆ 500 ಇದೆ ಅಂತ ಟೆನ್ಷನ್ ಆಗ್ತಿದ್ದೀರಾ? ಬೆಳಗ್ಗೆ ಸಂಜೆ ಇನ್ಸುಲಿನ್ನ ತಗೊಂಡು ಸಾಕಾಗೋಗಿದ್ಯಾ? ಹಾಗಾದ್ರೆ ಇನ್ಸುಲಿನ್ನ ಬದಲು ಜೀನಿ ಶುಗರ್ ಆಮ್ಲನ ತಗೊಳ್ಳಿ. ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು. 99% ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಒಂದು ಉತ್ತಮ ಆಹಾರದ ಜೊತೆಗೆ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಜೀನಿ ಶುಗರ್ ಆಮ್ಲ ಸಜ್ಜೆ, ನವಣೆ, ರಾಗಿ ಮುಂತಾದ ಸಿರಿಧಾನ್ಯಗಳನ್ನು ಒಳಗೊಂಡಿರೋದ್ರ ಜೊತೆಗೆ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ರಾಮಬಾಣ ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಇದರಲ್ಲಿರುವಂಥ ಬೆಟ್ಟದ ನೆಲ್ಲಿಕಾಯಿಯ ಗುಣಗಳು ಜೊತೆಗೆ ಎಲ್ಲ ಸಿರಿಧಾನ್ಯಗಳ ಅಂಶಗಳು ನಮ್ಮ ದೇಹದೊಳಗೆ ಹೋಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಿ ಶುಗರ್ ಲೆವೆಲ್ನ ನಾರ್ಮಲ್ ಮಾಡುತ್ತೆ. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಜೀನಿ ಶುಗರ್ ಆಮ್ಲನ 3 ತಿಂಗಳು ಬಳಸಿ ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ.